ಇದು ತುಪ್ಪ ಎಷ್ಟು ಜಾಸ್ತಿ ಬೀಳುತ್ತೆ ಅಷ್ಟು ನಿಮ್ಗೆ ಇದು ರುಚಿ ಮತ್ತೆ ಆ ಒಂದು ಸ್ವಾದನ ಅದು ಪರಿಮಳ ಜಾಸ್ತಿ ಕೊಡ್ತಾ ಹೋಗುತ್ತೆ ಇದು ದಿಢೀರ್ ರೆಸಿಪಿ. ಹಾ, ಅನ್ನ ಎಷ್ಟು ಬೇಕೋ ಅದನ್ನ ಅಷ್ಟ ಇಲ್ಲಿ ಅವ್ರಿಗೆ ಯಾರಿಗೂ ಕೂಡ ಅಥೆಂಟಿಕ್ ದಾಲ್ ಕಿಚಡಿ ಮಾಡೋದಕ್ಕಂತೂ ಇಲ್ಲಿ ಯಾರಿಗೂ ಬರೋದು ಇಲ್ಲ. ಅದು ನೋಡಿದೀನಿ, ಸುಮಾರು ನೋಡಿದೀನಿ ನಾನು. ಅದು ನೋಡಿ, ಸಾಂಬಾರ್ಗಿಂತಾನು ತುಂಬಾ ಗಟ್ಟಿಯಾಗಿನೇ ಇದೆ ಇದು. ಹೌದು, ಇದು ಅನ್ನ ಹಾಕಿದ್ರು ನೋಡಿ. ಇದು ಒಂದು ಲೋಟದಲ್ಲಿ ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟನ್ನ ನನಗೆ ಗೊತ್ತಾಗುತ್ತೆ ನನಗೆ. ಇದು ಕರೆಕ್ಟ್ ದಾಲ್ ಕಿಚಡಿ ಅಂದ್ರೆ ಹಿಂಗಿರ್ಬೇಕು ನೋಡಿ. ಹಳ್ಳಿ ಹಟ್ಟಿಯಲ್ಲಿ ಸಿಕ್ತು ನಮಗೆ ಈ ರೆಸಿಪಿ. ಆಯ್ತಾ ಇದ್ವಿ ನಾವು. ಇರೋ ಬರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಿ ದಾಲ್ ಕಿಚಡಿ ಮಾಡೋದಲ್ಲ, ಯಾವ್ದು ಬೇಕೋ ಅದಷ್ಟೇ ಹಾಕಿ ಮಾಡೋದು ದಾಲ್ ಕಿಚಡಿ ಅಂತ. ನಮಸ್ಕಾರ ವಿಷಯ ಬಂಧುಗಳೇ. ಹಳ್ಳಿ ಹಟ್ಟಿ ಹೊಸ ವಿನ್ಯಾಸದಲ್ಲಿ ಎಲ್ಲ ಚೇಂಜ್ ಮಾಡಿಬಿಟ್ರೆ ಟೋಟಲ್ ಲುಕ್ಕು. ನೀವು ಇಲ್ಲಿ ವಿಸಿಟ್ ಕೊಡಬೇಕು. ಈಗ ಅದ್ಭುತವಾಗಿದೆ, ಫ್ರೆಶ್ ಆಗಿದೆ. ಸ್ವಲ್ಪ ಗ್ಯಾಪ್ ತೊಗೊಂಡಿದ್ರು ಚಂದ್ರಣ್ಣವರು, ರೆಸಿಪಿಗಳು ಮಾಡಿದ್ದಿಲ್ಲ ಈ ಮಧ್ಯ ಕಾರಣಾಂತರಗಳಿಂದ. ಸೊ ಇವತ್ತು ಮತ್ತೆ ಬಂದಿದ್ದೀವಿ. ಈ ಥರದ್ದು ದಾಲ್ ಕಿಚಡಿ ನೀವು ನೋಡಿರ್ಲಿಕ್ಕಿಲ್ಲ. ನಮ್ಮ ಹಳ್ಳಿ ಹಟ್ಟಿ ಶೈಲಿಯಲ್ಲಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿದ್ರೆ. ಗೊತ್ತಲ್ಲ ಅವ್ರದ್ದೇ ಶೈಲಿ ಅಂದರೆ ಅವ್ರದ್ದು ಒಂದು ಹಳ್ಳಿಯ ಸೊಗಡಿರ್ತದೆ ಚಂದ್ರಣ್ಣವ್ರ ರೆಸಿಪಿಗಳಲ್ಲಿ. ಆಮೇಲೆ ಅವರು ಮಾತಾಡೋ ಶೈಲಿಯಲ್ಲಿ ಕಂಪ್ಲೀಟ್ ಅಂದರೆ ಸಂಪೂರ್ಣ ವಿವರಣೆ ಇರ್ತದೆ. ಬನ್ನಿ, ಹಳ್ಳಿ ಹಟ್ಟಿ ಚಂದ್ರಣ್ಣ ದಾಲ್ ಕಿಚಡಿ. ಸರ್ ನಮಸ್ಕಾರ. ನಮಸ್ಕಾರ. ಚಂದ್ರಣ್ಣವ್ರು ಅಂದರೆ ಎಲ್ಲಿಲ್ಲದ ಖುಷಿ ನಮಗೆ. ಸ್ವಲ್ಪ ಗ್ಯಾಪ್ ಆಯ್ತು ಅಂತ ಹೇಳಿದೆ ಸರ್ ವೀಕ್ಷಕರಿಗೆ. ತುಂಬಾ ಗ್ಯಾಪ್ ಆಗೋಯ್ತು. ಎಷ್ಟು ಒಂದು 2 ತಿಂಗಳ ಮೇಲೆ 2-3 ತಿಂಗಳ ಗ್ಯಾಪ್ ಆಗೋಯ್ತು ನಮ್ಗೆ. ಹೌದು, ನಿಮ್ ರೆಸಿಪಿ ಇಲ್ಲ ಅಂದ್ರೆ ಒಂಥರ ಬಣ ಅಂತಾರಂತ ಹೇಳ್ತಾರಲ್ಲ, ಏನಿಲ್ಲ ಚಾನಲ್ ಏನೋ ವ್ಯಾಕ್ಯೂಮ್ ಆತರ ಏನೋ ಒಂದು ಪರ್ಸನಲ್ ಒಂದು ಇದರಿಂದ ನಮ್ಗೆ ಆಗಕ್ಕಾಗ್ಲಿಲ್ಲ, ನಮಗೂ ನಿಮ್ಗೂ ಸಿಗಕ್ಕಾಗ್ಲಿಲ್ಲ. ಹೌದೌದು, ರೈಟ್ ಸರ್. ಮತ್ತೆ ಶುರುವಾಗೋಣ ವೀಕ್ಷಕರ. ಇವತ್ತು ದಾಲ್ ಕಿಚಡಿ ಅಂತ ನಿಮ್ಗೆ ಹೇಳಿದ್ದೆ ಸರ್. ದಾಲ್ ಕಿಚಡಿ ಅಂತ ಇದು ಉತ್ತರ ಭಾರತದಿಂದ ಬಂದ್ಬಿಟ್ಟಿದೆ. ಅಲ್ಲಿ ಇದು ಸ್ಟೈಲೇ ಬೇರೆ, ಈ ಕಡೆ ಸೌತ್ ಇಂಡಿಯಾದಲ್ಲಿ ಮಾಡೋಂಥದ್ದೇ ಬೇರೆ. ಒಬ್ಬರಿಂದ ಒಬ್ರ ಕೈಗೆ ಬಂದು ಇದು ಡಿಫ್ರೆಂಟ್ ಆಗಿದೆ. ಇದು ನಮ್ಮಲ್ಲಿ ಯಾವಾಗಾದ್ರೂ ಒಂದು ಶನಿವಾರ ಭಾನುವಾರ ತುಂಬಾ ಕ್ರೌಡ್ ಇರೋಂಥ ದಿನದಲ್ಲಿ ನಾವು ಮಾಡೋಂಥ ಒಂದು ರೆಸಿಪಿ ಇದು. ಇದು ಪೂರ್ತಿ ನಾಟಿ ಸ್ಟೈಲ್ ಅಂತ ಹೇಳಕ್ ಆಗಲ್ಲ. ನಮ್ ಸೌತ್ ಇಂಡಿಯನ್ ತರ ಇದು ನಾಟಿ ಆಗಲ್ಲ. ಇದು ಇದಕ್ಕೆ ಯಾವ್ದನ್ ಸೇರ್ಸಿದ್ರು ಸರಿ ಹೋಗುತ್ತೆ, ಯಾವ್ದನ್ ಬಿಟ್ರು ಸರಿ ಹೋಗುತ್ತೆ. ಇದು ಇಂಥದೇ ಇರ್ಬೇಕು ಅಂತ ಏನಿಲ್ಲ. ಇದು ಪ್ರತಿ ಸಲ ಯಾವ ತರ ಇಡ್ತಿರೋ ಅದೇ ತರ ಎಲ್ಲ ರೆಡಿ ಎಲ್ಲ ಇಟ್ಟಿದೀನಿ ಸರ್. ಈಗ ನೋಡೋಣ ಸರ್. ಮಾಡೋಣ ಸರ್. ಈಗ ಓಕೆ ಸರ್. ಬೇಕಾಗಿರೋ ಐಟಮ್ಗಳಿಗೆ ನೋಡೋಣ. ಈಗ ದಾಲ್ ಕಿಚಡಿ ಆಗಿರೋದ್ರಿಂದ ದಾಲ್ ಬೇಳೆ ಇವೆರಡು, ಒಂದು ತೊಗರಿ ಬೇಳೆ, ಒಂದು ಹೆಸರು ಬೇಳೆ, ಇವೆರಡನ್ನು ಮೇನ್ ಇದರಲ್ಲಿ ಬೇಕಾಗಿರೋಂಥದ್ದು. ಜೊತೆಗೆ ತುಪ್ಪ, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಬಿಟ್ರೆ ಜೀರಿಗೆ ಬೇಕಾಗ್ತಾ ಹೋಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತಾ ಹೋಗುತ್ತೆ, ಆಮೇಲೆ ಕರಿಬೇವು ಬೇಕಾಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಕೊತ್ತಂಬರಿ ಬೇಕಾಗ್ತಾ ಹೋಗುತ್ತೆ, ದಪ್ಪ ಮೆಣಸಿನ್ಕಾಯಿ ಬೇಕಾಗ್ತಾ ಹೋಗುತ್ತೆ, ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು ಬೇಕಾಗ್ತಾ ಹೋಗುತ್ತೆ. ನಾವು ಈ ಟೊಮೊಟೊನ ಕೂಡ ಹಾಕೋದನ್ನ ಮರಿಬಾರ್ದು. ಇದು ಒಂದರಿಂದ ಇದು ನಾವು ಜಾಸ್ತಿ ಕಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅದು ರುಚಿಗೆ ತಕ್ಕಂತೆ ಅಂತಂತ ಹುಳಿ ಪ್ರಮಾಣ ಎಷ್ಟು ಬೇಕು ಅಂತ ಗೊತ್ತಿರುತ್ತಲ್ಲ ನಿಮ್ಗೆ, ಅಡಿಗೆ ಮಾಡೋಂಥವ್ರು ಗೊತ್ತಿರುತ್ತೆ. ಜೊತೆಗೆ ನೋಡಿ ಇದು ಧನಿಯಾ ಪೌಡರ್ ಬೇಕಾಗುತ್ತೆ, ಅಚ್ಕಾರದ ಪುಡಿ ಬೇಕಾಗುತ್ತೆ, ಗರಂ ಮಸಾಲೆ. ಈ ಧನಿಯಾ ಮತ್ತೆ ಅಚ್ಕಾರದ ಪುಡಿ ಏನ್ ಹೇಳ್ತೀವಿ, ಇದು ಪೌಡ್ರಿಗಿಂತನೂ ಕೂಡ ನಾವು ಇದನ್ನ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ, ತುಂಬಾ ಬಿಸಿಲು ಇರ್ಬೇಕಾದ್ರೆ ಅದನ್ನ ಒಣಗಿಸಿ ಅದನ್ನ ಪೌಡರ್ ಮಾಡಿಸಿ ಇಟ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಯಾವ ರೀತಿ ಮಾಡಿದ್ರು ನಡೆಯುತ್ತೆ. ಇದು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಇದು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಇದು ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ಅದಕ್ಕೆ ಇದನ್ನ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಅಂತ ಕರೆಯೋದು. ಇದು ಆಗಲ್ಲ, ಇದು ತೊಂದರೆ ಏನಿಲ್ಲ, ಇದು ಮಾಡ್ಕೋಬಹುದು. ಈಗ ಮನೆಯಲ್ಲಿ ಅಳತೆ ಮಾಡ್ಕೊಳ್ಳೋಂಥದ್ದು ಒಂದು 4 ಜನ 5 ಜನ ಅಥವಾ 6 ಜನ ಇರೋಂತ ಒಂದು ಫ್ಯಾಮಿಲಿ ಮಾಡ್ಕೊಳ್ಳೋದಕ್ಕೆ 1 ಲೋಟ ಅಥವಾ 2 ಲೋಟಕ್ಕೆ ಆಗೋಷ್ಟು ನಾವು ಮಾಡ್ಕೊಳ್ತಾ ಹೋಗೋಣ. ಈ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಏನಿರುತ್ತೆ, ಇವೆರಡನ್ನ ಏನ್ ಮಾಡ್ಕೋಬೇಕು, 1:6 ರೇಷಿಯೋದಲ್ಲಿ ನೀರನ್ನ ಹಾಕೊಂಡು ನಾವು ಅದನ್ನ ಕೂಗಿಸ್ಕೋಬೇಕಾಗುತ್ತೆ. ಜೊತೆಗೆ ರೈಸ್ ಅನ್ನ ಸಪರೇಟ್ ಆಗಿ ಕೂಗಿಸ್ಕೊಂಡಿರ್ಬೇಕು. ಇದು ಒರಿಜಿನಲ್ ನಮ್ಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಅಂತ ಬರೋದಾದ್ರೆ ಇದು ಸಪರೇಟ್ ಆಗ್ತಾ ಹೋಗುತ್ತೆ. ಇದು ದಾಲ್ ಅನ್ನೋದನ್ನ ಸಪರೇಟ್ ಕೂಗ್ಸಿ ಇಟ್ಕೊಂಡಿರ್ಬೇಕು, ರೈಸ್ ಅನ್ನೋದನ್ನ ಸಪರೇಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಈಗ ನಾನು ಮೊದಲೇ ಏನ್ ಮಾಡಿದ್ದೀನಿ, ರೈಸನ್ನ ಕೂಗ್ಸಿ ನಾನೇನ್ ಮಾಡಿದ್ದೀನಿ, ಸ್ವಲ್ಪ ಆಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದು ಎಷ್ಟು ಅಳತೆ ನಾನು ಇದಕ್ಕೆ ಅದನ್ನ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ. ದಿಢೀರ್ ರೆಸಿಪಿ. ಅನ್ನ ಎಷ್ಟು ಬೇಕೋ ಅದನ್ನ ಅಷ್ಟ
ಈಗ ಮಾಡ್ಕೊಳ್ಳೋಣ ಸರ್. ಈಗ ನೋಡ್ಬಿಡೋಣ ಸರ್. ಈಗ ಇದಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲವನ್ನು ಕೂಡ ನಾವು ನೋಡಿದೀವಲ್ಲ ಸರ್. ಈಗ ಫಸ್ಟ್ ನಾವೇನ್ ಮಾಡೋಣ, ಇದನ್ನ ಇವೆರಡನ್ನು ಕೂಗಿಸ್ಕೊಂಡ್ಬಿಡೋಣ ಇದನ್ನ ಸಪ್ರೇಟ್ ಆಗಿ. ಇದನ್ನ ಯಾಕೆ ಅಂತಂದ್ರೆ ಇದು ಸಪ್ರೇಟ್ ಆಗಿ ಬೇಯಿಸಕ್ ಹೋದ್ರೆ ನಿಮ್ಗೆ 1 hour ಮೇಲೆ ಬೇಕಾಗ್ತಾ ಹೋಗುತ್ತೆ, ಒಂದು 45 minutes ಬೇಕಾಗುತ್ತೆ. ಕುಕ್ಕರ್ ಅಲ್ಲಾದ್ರೆ ಒಂದು 20 minutes ಅಲ್ಲಿ ನಿಮ್ಗೆ ಆಗೋಗುತ್ತೆ ನೋಡಿ. ಈಗ ಫಸ್ಟ್ ಇದನ್ನ ಒಂದು ಕೂಗಿಸ್ಕೊಳಕ್ ಇಟ್ಕೊಳ್ಳೋಣ. ಈಗ ಎಕ್ಸಾಕ್ಟ್ 1 ಲೋಟ ಹೆಸರು ಬೇಳೆ ಇದೆ. ಇದು ಅಳತಿನಲ್ಲಿ ನೋಡೋದಾದ್ರೆ 1 ಲೋಟಕ್ಕಿಂತ ಕಡಿಮೆ ನಾವು ತೊಗರಿ ಬೇಳೆಯನ್ನು ತಗೊಳ್ಬೇಕು. ನಿಮ್ದು ಮನೇಲಿ ನೀರ್ ಕುಡಿ ಲೋಟ ನೋಡಿ ಈ ತರ ಇರ್ಬೇಕು. ಯಾವ್ದೇ ಪ್ರಮಾಣದ ನೀವು ಯಾವ್ದು ತಗೋತೀರ ಅದರಲ್ಲಿ ಅಷ್ಟೇ ಅದು ಆ ರೇಷದಲ್ಲಿ ಆ ರೇಷಿಯೋ ಅದನ್ನ ಹಾಕೊಳ್ಳೋಣ. ಇದಕ್ಕೆ ನೋಡಿ ಸ್ವಲ್ಪ ಅರಿಶಿನ, 1 ಚಮಚದಷ್ಟು ಅರಿಶಿನ ತಗೊಳ್ಳೋಣ ಸರ್, ಆಯ್ತಲ್ವಾ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದಕ್ಕೂ ಹಾಕೊಳ್ಳೋಣ. ಒಂದು ಅಂದಾಜು ಸರ್, ಇದು ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಆಮೇಲೆ ಬೇಕು ಇದ್ರಲ್ಲಿ ಅಳತೆ ಮಾಡ್ಕೊಳ್ಳೋಣ ನಾವೀಗ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು 1 ಒಳಮುಷ್ಟಿ ಅಷ್ಟು ಉಪ್ಪು ಹಾಕೊಂಡು ಈಗ ನೋಡಿ 2 ಲೋಟ ಹಾಕಿದೀವಲ್ಲ ನಾವ್ ಇವಾಗ. 2 ಲೋಟಕ್ಕೆ ಅಂತಂತಂದ್ರೆ 1:6 ಅಂತಂತಂದ್ರೆ 2:6 ಅಂದ್ರೆ 12 ಆಯ್ತಲ್ವಾ. ಅದು 12 ಲೋಟದಷ್ಟು ಇದಕ್ಕೆ ನೀರ್ ನಾವು ಹಾಕೋಬೇಕಾಗ್ತಾವ. ಈಗ ನೋಡಿ ಸರ್, ಇದರಲ್ಲಿ 12 ಲೋಟದಷ್ಟು ನೀರಿದೆ. ಇದು ಇದಕ್ಕೆ ನೋಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತೆ. ನಾವ್ ಎಣ್ಣೆ ಬದಲಾಗಿ ತುಪ್ಪನೇ ಹಾಕೋಣ. ಇದಕ್ಕೆ ದಾಲ್ ಕಿಚಡಿಗೆ ಆದಷ್ಟು ಸ್ವಲ್ಪ ತುಪ್ಪದಲ್ಲಿ ಮಾಡಿದ್ರೆ ಅದರದ್ದು ಘಮ ಮತ್ತೆ ರುಚಿ ತುಂಬಾ ಚೆನ್ನಾಗಿ ಬರುವಂತದ್ದಾಗ್ತದೆ. ಎಷ್ಟು ತುಪ್ಪ ಹಾಕೊಳ್ಳಿ ಸರ್? ಇದಕ್ಕೆ ಸ್ವಲ್ಪ ಎಷ್ಟು ಬೇಕಾಗುತ್ತೆ, ಒಂದು ಅಂದಾಜು 4 ಚಮಚದಷ್ಟು ತುಪ್ಪ ಹಾಕೊಂಡ್ರೆ. ಇದ್ರಲ್ಲಿ ಜಾಸ್ತಿ ತುಪ್ಪ ಹಾಕಿದ್ರೆ ಅದ್ರಲ್ಲಿ ಕಡಿಮೆ ಹಾಕೊಳ್ಳೋದು, ಅದ್ರಲ್ಲಿ ಕಡಿಮೆ ಹಾಕಿದ್ರೆ ಇದ್ರಲ್ಲಿ ಜಾಸ್ತಿ ಹಾಕೊಳ್ಳೋದು, ಅದೇನು ರುಚಿ ಬರಲ್ಲ. ಇದನ್ನ ವಿಜಲ್ ಹಾಕಿ ಸ್ವಲ್ಪ ದೊಡ್ಡ ಕುಕ್ಕರ್ ಇದ್ದಾಗ ನಾವು ಕಡಿಮೆ ಉರಿನಲ್ಲಿ ಕೂಗಿಸ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅದರದ್ದು. ಇದು ಸ್ವಲ್ಪ ಆದಷ್ಟು ಕಡಿಮೆ ಉರಿನಲ್ಲಿ ಇದು ಮಾಡ್ಕೊಳ್ಳೋಣ. ಈಗ ದಾಲ್ ಕಿಚಡಿಗೆ ಬೇಕಾಗಿರೋಂಥ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆನ ಸ್ವಲ್ಪ ಹಸಿಮೆಣಸಿನಕಾಯಿ, ಉಪ್ಪು, ಅದಕ್ಕೆ ಅರಿಶಿಣ ಮತ್ತೆ ತುಪ್ಪ, ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಹಾಕ್ಬೋದು. ಅದನ್ನ 1:6 ರೇಷಿಯೋದಲ್ಲಿ ನೀರನ್ನ ಹಾಕಿ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದೀವಿ ಈಗ. ಮತ್ತೆ ಈಗ ಅದು ಕೂಗೋದ್ರೊಳಗೆ ನಾವೇನ್ ಮಾಡೋಣ, ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ಇದನ್ನ ಹಾಕೊಂಡು ಸ್ವಲ್ಪ ನೀರಂಶ ಎಲ್ಲ ಆರ್ಲಿ ಅದ್ರಲ್ಲಿ ನೋಡಿ. ಈಗ ಒಂದು ಪಾತ್ರೆ ಬಿಸಿ ಆಗಿದೆ. ಬಿಸಿ ಆದ ತಕ್ಷಣ ಸ್ವಲ್ಪ ತುಪ್ಪನ ಹಾಕೋಣ. ಇದು ಇದು ಜಾಸ್ತಿ ಆದ್ರೂ ಇದು ತೊಂದರೆ ಏನಿಲ್ಲ. ಇದು ಸ್ವಲ್ಪ ದಾಲ್ ಕಿಚಡಿಗೆ ಸ್ವಲ್ಪ ಈ ತುಪ್ಪದ ಘಮ ಜಾಸ್ತಿನೇ ಬೇಕು, ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಇರ್ಲಿ. ಒಂದು 200 ml ವರ್ಗು ಕೂಡ ಹಾಕೊಳ್ಳಿ, ಇದು ಏನು ತೊಂದರೆ ಆಗೋದಿಲ್ಲ. ಇದು ತುಪ್ಪ ಎಷ್ಟು ಜಾಸ್ತಿ ಬೀಳುತ್ತೆ ಅಷ್ಟು ನಿಮ್ಗೆ ಇದು ರುಚಿ ಮತ್ತೆ ಆ ಒಂದು ಸ್ವಾದನ, ಅದು ಪರಿಮಳ ಜಾಸ್ತಿ ಕೊಡ್ತಾ ಹೋಗುತ್ತೆ. ಇದು ಆದಷ್ಟು ಇದು ಸ್ವಲ್ಪ ಉರಿ ಕಡಿಮೆನಲ್ಲೇ ಇಟ್ಕೊಂಡು ಒಂದು ನಿಧಾನಗತಿನಲ್ಲೇ ಮಾಡುವಂತ ಒಂದು ಪ್ರೋಸೆಸ್. ತುಂಬಾ ಕಡಿಮೆ ಇರ್ಲಿ, ಎಷ್ಟು ಕಡಿಮೆ ಇರ್ತದೆ ಅಷ್ಟು ಒಳ್ಳೇದಾಗ್ತದೆ. 1 ನಿಮಿಷ ಲೇಟ್ ಆದ್ರೂ ಏನೋ ತೊಂದರೆ ಆಗೋದಿಲ್ಲ. ಇವಾಗ ತುಪ್ಪ ಕಾದಿದೆ, ಇವಾಗ ಬಿಸಿ ಆಗಿದೆ. ಇವಾಗ ಇದಕ್ಕೆ ಬೇಕಾಗಿರೋಂಥದ್ದು ಜೀರಿಗೆ, 1 ಚಮಚದಷ್ಟು ಜೀರಿಗೆ ನೋಡಿ. ಇದು 1 ಚಮಚದಷ್ಟು ಜೀರಿಗೆ ಬರುತ್ತೆ ಅಲ್ವಾ. ಜೀರಿಗೆ ಆದ ತಕ್ಷಣ ಏನ್ ಮಾಡ್ಕೊಳ್ಳೋಣ ನೋಡಿ, ಸ್ವಲ್ಪ ಒಂದ 7-8 ಹಸಿಮೆಣಸಿನ್ಕಾಯಿ ಅಂತ ಅನ್ಕೊಳ್ಳೋಣ. ಇದು ಇಷ್ಟು ಒಂದು ಹಸಿಮೆಣಸಿನ್ಕಾಯಿ ನೋಡಿ. ಇವೆರಡು ಹಾಕ್ತಾ ಇದ್ದಂಗೆನೆ ಇದಕ್ಕೆ ಬೇಕಾಗಿರೋಷ್ಟು ಒಂದು ಕರಿಬೇವನ್ನ ಹಾಕೋಣ. ನೋಡಿ ತುಪ್ಪ ಯಥೇಚ್ಛವಾಗಿ ಕಾಣ್ತಾ ಇದೆ, ಬಟ್ ಇವು ತಿನ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ತುಪ್ಪ ಯಥೇಚ್ಛವಾಗಿದ್ದಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇದಕ್ಕೆ ಒಂದು 5ರಿಂದ 10 ಹೆಸರಿನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಅಲ್ವಾ. ಇದಕ್ಕೆ ಒಂದು 4ರಿಂದ 5 ಹೆಬ್ಬೆರಳು ಗಾತ್ರದಂತ ಶುಂಠಿ ನೋಡಿ, 2 ಸಮ ಪ್ರಮಾಣದಲ್ಲಿ ಇರಲಿ. ಬೆಳ್ಳುಳ್ಳಿ ಸ್ವಲ್ಪ ಮುಂದೆನೆ ಇರಲಿ, ಆಯ್ತಲ್ವಾ. ಇದನ್ನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡು, ಉರಿ ಕಡಿಮೆನೆ ಇರಲಿ.
ಹಿಂಗು ಬೇಕಾದ್ರೆ ಆಪ್ಷನಲ್ ಹಾಕೋಬಹುದು, ಈರುಳ್ಳಿನೂ ಕೂಡ ಆಪ್ಷನಲ್. ಹಾಗಾಗಿ ಈರುಳ್ಳಿನೇನು ತೋರಿಸಿರ್ಲಿಲ್ಲ ನಾನು. ಹಾಗಾಗಿ ಬೇಕಾದ್ರೆ ಈಗ ಈರುಳ್ಳಿ ಬೇಕಾದ್ರೆ ಆಪ್ಷನಲ್ ಹಾಕೊಳ್ಳೋದು ತೋರಿಸ್ಕೊಳ್ಳಿ, ಹಾಕೊಳ್ಳದೆ ಹೋದ್ರೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇದ್ರಲ್ಲಿ ಒಂದು 2 ರಿಂದ 2.5 3 ಈರುಳ್ಳಿ ಅಷ್ಟಿದೆ ಇದ್ರಲ್ಲಿ. ಈಗ ಇಷ್ಟಿರ್ಲಿ, ಬೇಕಾಗ್ತಾ ಹೋಗುತ್ತೆ. ಇದು ಅಥೆಂಟಿಕ್ ನಾರ್ತ್ ಇಂಡಿಯನ್ ಸ್ಟೈಲ್ ಏನಲ್ಲ, ಇದು ಅದ್ರದ್ದು ಬೇರೆ ಸ್ಟೈಲೇ ಇದೆ. ಅದು ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಮಾಡೋ ಅಂತದ್ದು ಇದು. ಹೌದು. ಇಲ್ಲಿ ಅವ್ರಿಗೆ ಯಾರಿಗೂ ಕೂಡ ಅಥೆಂಟಿಕ್ ದಾಲ್ ಕಿಚಡಿ ಮಾಡೋದಕ್ಕಂತೂ ಇಲ್ಲಿ ಯಾರಿಗೂ ಬರೋದು ಇಲ್ಲ. ಅದು ನೋಡಿದೀನಿ, ಸುಮಾರು ನೋಡಿದೀನಿ ನಾನು. ಅದು ಪ್ರತಿಯೊಬ್ರು ಏನ್ ತೋರಿಸಿದ್ದಾರೆ ಅದು ಅವ್ರದೇ ಶೈಲಿ ಅಷ್ಟೇನೆ. ಇದು ಗೊತ್ತಾಗ್ಬಿಡ್ತದೆ. ಇದು ಅಷ್ಟೇನೆ ನಮ್ಮ ಶೈಲಿ ಅಷ್ಟೇನೆ. ಇದು ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆನೆ ಇದಕ್ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಯಾವಾಗ್ಲೂ ಕಲ್ಲುಪ್ಪನ್ನ ಬಳಸಿದ್ರೇನೆ ಅದು ರುಚಿ. ಒಂದು ಒಳಮುಷ್ಟಿಯಷ್ಟು ಉಪ್ಪನ್ನ ಹಾಕೊಂಡಿರೋಣ. ಆಮೇಲೆ ಯಾಕೆ ಅಂತಂದ್ರೆ ಅದಕ್ಕೂ ಹಾಕಿದೀವಿ, ಅದಕ್ಕೆ ಹೇಳಿ ದಾಲ್ ಬೇಕಾದ್ರೆ ಕೂಡ ಹೇಳಿದೀವಿ. ನೋಡಿ, ಇವಾಗ 50% ಈರುಳ್ಳಿ ಫ್ರೈ ಆಗಿದೆ. 50% ಆಗ್ತಾ ಇದ್ದಂಗೆನೆ ಈ ಒಂದು ದಪ್ಪ ಮೆಣಸಿನ್ಕಾಯಿ ಏನ್ ಹೇಳ್ತೀವಿ ಇದನ್ನ ಹಾಕೊಳ್ಳೋಣ. ಇದು ಸ್ವಲ್ಪ ಹೆಚ್ಚಾದ್ರೂ ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ಆದ್ರೂ ಏನ್ ತೊಂದರೆ ಇಲ್ಲ. ಇದು ಒಂದೆರಡು ಮನೇಲಿ ಅಡಿಗೆ ಹೃದಯದಿಂದ ಮಾಡಿದ್ರೆ ತಾಯಿ ಮಕ್ಕಳಿಗೆ ಹೆಂಗ್ ಮಾಡಿ ಬಡಿಸ್ತಾಳೆ ಆ ರೀತಿ ಬಡಿಸಿದ್ರೇನೆ ಅದು ನೀವೇನ್ ಹಾಕಿದ್ರು ರುಚಿ ಬಂದೇ ಬರುತ್ತೆ, ಏನ್ ಹಾಕ್ಲಿಲ್ಲ ಅಂದ್ರೆ ರುಚಿ ಬಂದೇ ಬರುತ್ತೆ. ಎಷ್ಟು ಪ್ರೀತಿಯಿಂದ ಅಡಿಗೆ ಮಾಡ್ತೀವಿ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಡಿಗೆ. ನೋಡಿ, ಇಲ್ಲಿ ಬರೋ ಗ್ರಾಹಕರು ಬಹಳ ಒಂದು ಪುಣ್ಯ ಮಾಡಿರ್ಬೇಕು. ಯಾಕೆ ಸರ್? ನಿಮ್ಮಂತ ಒಂದು ಪ್ರೀತಿಯಿಂದ ಹೃದಯ ತುಂಬಿ ಅಡಿಗೆ ಮಾಡಿ ಕೊಡ್ತೀರಾ. ನಾವ್ ಆತರ ಮಾಡಿದ್ರೆ ಸರ್ ಅದ್ರ 100 ಪಟ್ಟು ನಮ್ಗೆ ಜಾಸ್ತಿ ಸರ್ ಅನುಕೂಲ. ಅದು ಗ್ರಾಹಕರಲ್ಲ ಅದು ಪುಣ್ಯ ಮಾಡಿರೋದು. ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಒಳ್ಳೆ ರೀತಿನಲ್ಲಿ ಮಾಡ್ಕೊಡ್ತೀವಿ, ಅದ್ರ 100ರಷ್ಟು ನಮ್ಗೆ ಪ್ರತಿಫಲ ಅದು ಸಿಕ್ಕೇ ಸಿಗುತ್ತೆ ನಮ್ಗೆ. ಅದು ನಮ್ಮ ಕರ್ಮಫಲ ನಮ್ಮನ್ನ ಹೇಗೆ ಕಾಪಾಡುತ್ತೆ ಅಂತ. ನೋಡಿ, ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಹಾಫ್ ಇದ್ದಿದ್ದು ಈಗ ಫುಲ್ ಫ್ರೈ ಆಗಿದೆ. ಮತ್ತೆ ಇವಾಗ ಏನಾಗಿದೆ, ದಪ್ಪ ಮೆಣಸಿನಕಾಯಿ ಈಗ ಹಾಫ್ ಫ್ರೈ ಆಗಿದೆ. ಇವಾಗ 1-2 ಟೊಮೊಟೊ ಅಷ್ಟು ಹಾಕೊಳ್ಳೋಣ. ಅದಕ್ಕೆ 2 ಟೊಮೊಟೊ. ಇದಕ್ಕೆ ಸ್ವಲ್ಪ ಹುಳಿ ಮುಂದಾಗಿ ಬಿದ್ದರೇನೆ ಚಂದ. ಇದು ಅವ್ರ ಅನುಕೂಲ ತಕ್ಕಂಗೆ ಟೊಮೊಟೊ. ಟೊಮೊಟೊ ನೋಡಿ, ಈಗ ಟೊಮೊಟೊನು ಕೂಡ ಸ್ವಲ್ಪ ಫ್ರೈ ಆಗಿದೆ ಸರ್. ಇವಾಗ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆಯನ್ನು ಕೂಗ್ಸೋಕು ಕೂಡ ನಾವು ಅರಿಶಿನ ಹಾಕೊಂಡಿದೀವಿ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಕಾಲ್ ಚಮಚಕ್ಕಿಂತನೂ ಕಡಿಮೆನೇ ಇರ್ಲಿ ಬೇಕಾದ್ರೆ. ಈಗ ಇದು ಗರಂ ಮಸಾಲ. ಇದು ಗರಂ ಮಸಾಲ ಪೌಡರ್ಗಳು ಸಿಗುತ್ತೆ. ಅದಕ್ಕಿಂತ ನಾವು ಮನೇಲಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು ಆಯ್ತಲ್ವಾ. ಈಗ ಏನೇನು ಇದಕ್ಕೆ ಮಸಾಲೆ ಪದಾರ್ಥಗಳಂತ ಏನ್ ಬರ್ತದೆ, ಚಕ್ಕೆ, ಲವಂಗ, ಮತ್ತೆ ದಾಲ್ಚಿನ್ನಿ, ಮತ್ತೆ ಏನೇನು ಹೇಳ್ತಾ ಇರ್ತೇವೆ, ಸ್ಟಾರ್ ಹೂವು, ಅನಾನಸ್ ಹೂವು, ಜಾಯಿಪತ್ರೆ, ಜಾಯಿಕಾಯಿ, ಜಾಯಿಪತ್ರೆ, ಮತ್ತೆ ಈ ತರದ ಏನೇನು ಐಟಮ್ಗಳು ಗೊತ್ತಿರುತ್ತೆ. ಗೊತ್ತಿಲ್ಲ ಇರೋಂಥವ್ರು ಗರಂ ಮಸಾಲೆಗಳನ್ನ ಉಪಯೋಗಿಸಿ. ಇದೆಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ಏನ್ ತೊಂದರೆ ಇಲ್ಲ. ಒಂದು ಚಿಟಿಕೆ ಇಷ್ಟೇ, ಕಾಲ್ಕಿಂತ ಕಡಿಮೆ ಬೇಕಾಗಿಲ್ಲ. ಒಂದು ಫ್ಲೇವರ್ಗೋಸ್ಕರ ಅಷ್ಟೇ. ಇಷ್ಟು ಒಂದು ಚಿಟಿಕೆ ಅಷ್ಟು ಗರಂ ಮಸಾಲೆ ಆಯ್ತಲ್ವ ಸರ್. ಅದಾದ ನಂತರ ನೋಡಿ, ಇದು 2 ಚಮಚ ಅಚ್ಕಾರದ ಪುಡಿ, ಧನಿಯಾ 2 ಚಮಚ ಧನಿಯಾ. ಅದಾಯ್ತಲ್ವ ಸರ್. ಅದು ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ 1:6 ಪ್ರಮಾಣದಲ್ಲಿ ನಾವು ಹಾಕಿ ಕೂಗಿಸ್ಕೊಂಡಿದ್ದೀವಿ. ಈಗ ನೋಡಿ, ವಿಜಲ್ ಎಲ್ಲ ಆರಿದೆ. ಈಗ ನೋಡಿ, 1:6 ರೇಷಿಯೋದಲ್ಲಿ ಹಾಕಿದ್ರು ಕೂಡ ಇದು ಎಷ್ಟು ಗಟ್ಟಿನೇ ಇದೆ ನೋಡಿ. ಇದು ಹೌದೌದು. ಈ ತರ ಗಟ್ಟಿ ಇದ್ದಾಗ ಏನು ಇದ್ ಮಾಡೋಂತ ಅವಶ್ಯಕ ಏನು ಎದುರುವಂತದ್ದೇನಿಲ್ಲ. ಸ್ವಲ್ಪ ಅವಾಗ ಸ್ವಲ್ಪ ಬಿಸಿ ನೀರ್ನ ಹಾಕಿ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ. ಅದು ನೋಡಿ, ಸಾಂಬಾರ್ಗಿಂತನೂ ತುಂಬಾ ಗಟ್ಟಿಯಾಗಿನೇ ಇದೆ ಇದು. ಹೌದು. ಈಗ ಈ ದಾಲ್ ಕಿಚಡಿನ ಈಗ ಏನು ಫ್ರೈ ಆಗ್ತಾ ಇದೆ, ಇದು ಈ ಫ್ರೈಗೆ ಅದನ್ನ ದಾಲ್ನ ಹಾಕೋಣ ಸರ್. ಈಗ ಮಿಕ್ಸ್ ಮಾಡ್ತಾ ಅದು ಒರಿಜಿನಲ್ ಕಲರ್ ಬರುತ್ತೆ. ಅದು ಹೌದು. ಈ ಕಡೆ ಹಳದಿನೂ ಅಲ್ಲ, ಈ ಕಡೆ ಏನು ನಾವು ಧನಿಯಾ ಪೌಡ್ರು ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕಿದೀವಿ, ಅದರದ್ದು ಅಲ್ಲ. ನೋಡಿ, 2 ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಇದು 1:6 ರೇಷಿಯೋದಲ್ಲಿ ಹಾಕಿದ್ರಿ. ಹೌದು. ಒಂದು ವೇಳೆ ಏನಾದ್ರೂ ಸ್ವಲ್ಪ ನೀರಿನ ವ್ಯತ್ಯಯದಲ್ಲಿ ಏನಾದ್ರು ಆಗಿದ್ರೆ ಸ್ವಲ್ಪ ಬಿಸಿನೀರ್ನ ಅದಕ್ಕೆ ಸೇರಿಸ್ಬೇಕಾಗುತ್ತೆ.
ಇದನ್ನ ಇನ್ನೊಂದ್ಸರಿ ಇದನ್ನ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಅನ್ನನ ನಾನು ಕೂಗ್ಸಿ ಒಂದು ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಅಂತ ನಾನು ಹೇಳಿದೆ. ಏನ್ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಜೊತೆಗೆ ಅಕ್ಕಿನ ಹಾಕಿದ್ರೆ ಒಂದೊಂದ್ಸರಿ ಅದು ತುಂಬಾ ಬೆಂದೋಗೋಂತ ಚಾನ್ಸಸ್ ಕೂಡ ಇರುತ್ತೆ ಅದು. ಆಯ್ತಲ್ವಾ ಅದು? ಯಾಕೆಂದ್ರೆ ಎಲ್ಲವೂ ಒಂದೇ ಸಮಾನದಲ್ಲಿ ಪ್ರಮಾಣದಲ್ಲಿ ಬೇಯೋದ್ರಿಂದ ಅದು ಎಲ್ಲ ಒಂದ್ ಸ್ವಲ್ಪ ಪೇಸ್ಟ್ ಆದಂಗೆ ಆಗ್ತಾ ಹೋಗುತ್ತೆ. ಈಗ ನೋಡಿ ಸರ್, ಈಗ ಆ ಒಗ್ಗರಣೆ ಜೊತೆ ಈ ದಾಲ್ ಅನ್ನೋದು ಕೂಡ ಕುದೀತಾ ಇದೆ ನೋಡಿ. ಇದು ಎರಡು ಸಮ ಪ್ರಮಾಣದಲ್ಲಿ ಕುದ್ದಿದೆ ಈಗ ಅದು ನೋಡಿ. ಈಗ 1 ಲೋಟದಷ್ಟು ತೊಗರಿ ಬೇಳೆ ಹಾಕಿದ್ವಿ, 1 ಲೋಟದಷ್ಟು ಹೆಸರು ಬೇಳೆ ಹಾಕಿದ್ವಿ ಅಲ್ವಾ? ಅದಕ್ಕೆ ಅದ್ರ ಜೊತೆಲೆ 1 ಲೋಟದಲ್ಲಿ ಬಸ್ತಿರೋ ಅನ್ನದಷ್ಟು ಅನ್ನ ಮಾಡಿದ್ರೆ, 1 ಲೋಟ ಅಕ್ಕಿನಲ್ಲಿ ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಅನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನಾನು ಇದಕ್ಕೆ. ಇದು ಅನ್ನ ಹಾಕಿದ್ರು ನೋಡಿ. ಇದು 1 ಲೋಟದಲ್ಲಿ ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಅನ್ನ ನನಗೆ ಗೊತ್ತಾಗುತ್ತೆ ನನಗೆ. ಇದು ಆದಷ್ಟು ಇದು ತೆಳು ಪ್ರಮಾಣದಲ್ಲೇ ಇರ್ಲಿ. ಹಿಂಗೆ ಇರ್ಬೇಕು ಸರ್ ದಾಲ್ ಕಿಚಡಿ ಅಂದ್ರೆ. ಹೆಂಗೋ ಕಲರ್ ಇರಬಾರ್ದು. ಇದು ಕರೆಕ್ಟ್ ದಾಲ್ ಕಿಚಡಿ ಅಂದ್ರೆ ಹಿಂಗಿರ್ಬೇಕು ನೋಡಿ. ಹಳ್ಳಿ ಹಟ್ಟಿಯಲ್ಲಿ ಸಿಕ್ತು ನಮಗೆ ಈ ರೆಸಿಪಿ. ಆಯ್ತಾ ಇದ್ವಿ ನಾವು. ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಇದು ತುಂಬಾ ಒಳ್ಳೇದು. ಅನ್ನನ ನಾವು ಮೊದ್ಲೇ ಬಸ್ತಿಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಇದಿರುತ್ತೆ, ಅದು ಸ್ವಲ್ಪ ಗೆಡ್ಡೆ ಇರುತ್ತೆ. ಅದನ್ನ ಸ್ವಲ್ಪ ಏನ್ ಬಿಸಿಗೆ ಬಿದ್ದಾಗ ಅದು ಒಡೆದೋಗುತ್ತೆ. ಅದು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ. ಇದೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ಸರ್. ಇದು ಇನ್ನೂ ಗಟ್ಟಿ ಆಗುತ್ತೆ. ಈಗಲೇ ನೋಡಿ ಇದು ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಇದು ನಿಮ್ಗೆ ಮತ್ತೆ ಅದು ಆರದ್ರೂ ಕೂಡ ಅದು ಸರಿ ಹೋಗ್ತಾ ಹೋಗುತ್ತೆ. ಇದು ಇಲ್ಲ ಅಂತಂದ್ರೆ ನೀವು ಅನ್ನ ಹಾಕ್ಬೇಕಾದ್ರೆ ಮಿಕ್ಸ್ ಮಾಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅನ್ನ ಹಾಕೊಂಡು ನೋಡ್ಕೊಳ್ಳಿ. ಅದನ್ನ ಸ್ವಲ್ಪ ಕಡಿಮೆ ಗಟ್ಟಿ ಜಾಸ್ತಿ ಆಯಿತು ಅಂತ ಗಟ್ಟಿ ಸ್ವಲ್ಪ ತೆಳು ಇದ್ದಾಗಲೇ ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಇಟ್ಕೊಳ್ಳಿ. ಅದನ್ನ ಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ಇದಕ್ಕೆ. ತುಪ್ಪ ಹಾಂ, ಇನ್ನೂ ಫ್ಲೇವರ್ನ ಕೊಡುತ್ತೆ ಅದು. ಇದಕ್ಕೆ ಇನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ. 1-2 ನಿಮಿಷ ಇದನ್ನ ಸಣ್ಣ ಉರಿನಲ್ಲಿ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಸಾರಿ ಉಪ್ಪು ನೋಡೋಣ. ಒಂದ್ಸರಿ ನಾನು ಎತ್ತಿಡಿ ಸರಿ ಒಂದ್ಸಲ. ಅಲ್ಲಿ ನೀವು ಕೈ ಕಾಣ್ತಾ ಇಲ್ಲ, ಇಲ್ಲಿ ಕೈ ಅಡ್ಡ ಬರ್ತಾ, ಈ ಕೈ ಅಡ್ಡ ಬರ್ತಾ ಇದೆ. ಸರಿ ನೋಡಿ, ಈಗ ನಿಮ್ಗೆ ತೆಳು ಅಂತ ಅನ್ಸುತ್ತೆ. ಅದನ್ನ ತುಂಬಾ ಕಮ್ಮಿ ಉರಿನಲ್ಲಿ ಹಾಕಿ 1-2 ನಿಮಿಷ ಅದನ್ನ ಸ್ವಲ್ಪ ಇರೋ ಹಸಿ ವಾಸನೆನೂ ಹೋಗೋ ರೀತಿ ಬಿಟ್ರೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ. ಇವಾಗ ಇನ್ನು ಸ್ವಲ್ಪ ತುಪ್ಪ ಹಾಕೋಣ. ಈ ತುಪ್ಪ ಬಂದ್ಬಿಟ್ಟು ಇವಾಗ ಹಾಕಿದ್ದಾನೆ ಒಂದು 100 ml. ಓಕೆ, ನೀವು ಇಲ್ಲ ಅಂತಂದ್ರೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಬೇಕಾದ್ರೆ ಹಾಕೋಬಹುದು. ವೀಕ್ಷಕರೇ ಡಿಸೈಡ್ ಮಾಡ್ಬೋದು, ಅವ್ರವ್ರು ಬಿಟ್ಟಿದ್ದದು. ಇದು ಮಾತ್ರ ನಾವು ಇವತ್ತು ಅಪ್ಪಟವಾದ ಒಂದು ದಾಲ್ ಕಿಚಡಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇದೆ, ಬಟ್ ಅದು ಇನ್ನೂ ಇದಾಗ್ತಾ ಹೋಗುತ್ತೆ. ಹೌದೌದು, ಗಟ್ಟಿ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ಸ್ವಲ್ಪ ಮುಚ್ಚಿ ತುಂಬಾ ಕಡಿಮೆ ಊರಿನಲ್ಲಿ ಹಾಕಿಟ್ಬಿಡೋಣ. ಕಡಿಮೆ ಊರಿನಲ್ಲೂ ಆಯ್ತು ನೋಡಿ. ಈಗ ನಾನು ಹೇಳ್ದಂಗೆ ಒಂದು 10 ನಿಮಿಷ ಇದನ್ನ ಕಡಿಮೆ ಊರಿನಲ್ಲಿ ಹಾಕಿಬಿಡೋಣ ಅಂತ ಹೇಳಿದ್ದೆ ನೋಡಿ. ಬಿಟ್ಟಿದ್ದೀವಿ ಈಗ ಸ್ವಲ್ಪ ಗಟ್ಟಿನೂ ಆಗಿರುತ್ತೆ ಇದು ನೋಡಿ. ಗಟ್ಟಿಯಾಗಿದೆ, ಕರೆಕ್ಟ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ. ಇದ್ರ ಜೊತೆಗೆ ಒಂದು ರಾಯ್ತ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾದ ದಾಲ್ ಕಿಚಡಿ. ಕಲರು ಫ್ಲೇವರು ನೋಡೋಕ್ಕೆ ಹಿಂಗೆ ಕಾಣ್ಬೇಕು. ಹಂಗೆ ಅಥೆಂಟಿಕ್ ದಾಲ್ ಕಿಚಡಿದು. ಒಂದು ಸ್ಪೂನ್ನ ನೋಡಿ, ಈ ಕಲರ್ ನೋಡಿ ಹಿಂಗಿರ್ಬೇಕು ಕಲರ್. ಹಟ್ಟಿ ಚಂದ್ರಣ್ಣವ್ರು ಕೂಡ ಅವರ ಶೈಲಿಯಲ್ಲಿ ಅದ್ಭುತವಾದ ದಾಲ್ ಕಿಚಡಿ ತೋರಿಸ್ಬಿಟ್ರು ಅಂತ ಹೇಳಿದ್ನಲ್ಲ, ಒಂದೇ ತುತ್ತು. ಆಹಾ, ಬಾ 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 ಬಾ. ಹೇಗೆ ಬಣ್ಣಿಸ್ಲಿ ಈ ರುಚಿನ ಅಂತಾರಲ್ಲ, ಹಂಗೆ ಈ ರುಚಿನ ಬಣ್ಣಿಸ್ಬೇಕಂದ್ರೆ ಪದಗಳೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ ರೀ. ಇರೋ ಬರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಿ ದಾಲ್ ಕಿಚಡಿ ಮಾಡೋದಲ್ಲ, ಯಾವುದು ಬೇಕೋ ಅದು ಅಷ್ಟೇ ಹಾಕಿ ಮಾಡೋದು ದಾಲ್ ಕಿಚಡಿ ಅಂತೀವಿ. ಯಾರಾದರೂ ದಾಲ್ ಕಿಚಡಿ ಮಾಡ್ಕೋಬೇಕಂತಿದ್ರೆ ಈ ಎಪಿಸೋಡನ್ನು ನೀವು ಫಾಲೋ ಮಾಡಿ ಅದ್ಭುತವಾಗಿ ಬರ್ತದೆ. ಬಂದ ನಂತರ ಕಾಮೆಂಟ್ ಹಾಕಿ ಬಿಡಲೇಬೇಡಿ. ಮಾಡ್ಕೊಂಬಿಟ್ಟು ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ಸಿಗೆ.
ಈ ಎಪಿಸೋಡನ್ನು ಸಾಕಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.